ಬೆಂಗಳೂರಿನ ಚಿನ್ನದ ವ್ಯಾಪಾರಿಗೆ ಐಟಿ ಬಿಗ್ ಶಾಕ್ ಕೊಟ್ಟಿದೆ. ಕಳೆದ ಕೆಲ ದಿನಗಳಿಂದ ಐಟಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ. ಈಗ ಮತ್ತೊಂದು ಶಾಕ್ ಕೊಟ್ಟಿದೆ ಐಟಿ ಇಲಾಖೆ. ಅಭೂಷಣ್ ಜ್ಯುವೆಲರ್ಸ್ ಮಾಲೀಕನ ಮನೆಯಲ್ಲಿ ಶೋಧವನ್ನ ನಡೆಸ್ತಾ ಇದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕಳೆದ 3 ದಿನಗಳಿಂದ 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ತಲಾಶ್ ನಡೀತಾ ಇದೆ. 6ಕ್ಕೂ ಹೆಚ್ಚು ಇನೋವಾ ಕಾರ್ನಲ್ಲಿ ಬಂದಿರುವಂತಹ ಐಟಿ ಇಲಾಖೆಯ ತಂಡ ಜಯನಗರ 2ನೇ ಬ್ಲಾಕ್ 7ನೇ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ವ್ಯಾಪಾರಿಗೆ ಸೇರಿದ ಮನೆ ಹಾಗೂ ಅಂಗಡಿಯಲ್ಲಿ ಐಟಿ ತಂಡ ತಲಾಶ್ ನಡೆಸ್ತಾ ಇದೆ. 3 ಶಿಫ್ಟ್ನಲ್ಲಿ 3 ದಿನಗಳಿಂದ ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನದ ವ್ಯಾಪಾರಿಯೋರ್ವರಿಗೆ ಸೇರಿದಂತಹ ಮನೆಯಲ್ಲಿ ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದು, ಚಿನ್ನದ ಅಂಗಡಿ ಮಾಲೀಕನಿಗೆ ಸಂಬಂಧಪಟ್ಟಂತಹ ಮನೆ ಹಾಗೂ ಕಚೇರಿಯಲ್ಲಿ ಈ ಒಂದು ದಾಳಿಯನ್ನ ನಡೆಸ್ತಾ ಇದ್ದಾರೆ, ಶೋಧವನ್ನ ಮುಂದುವರಿಸಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, 3 ದಿನಗಳಿಂದ 3 ಶಿಫ್ಟ್ನಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಏನೆಲ್ಲ ಪತ್ತೆ ಆಗಿದೆ, ಇನ್ನು ಎಷ್ಟು ಗಂಟೆಗಳ ಕಾಲ ಈ ಒಂದು ಶೋಧ ಮುಂದುವರಿಯಬಹುದು? ಅಜಯ್. ನಾಗೇಂದ್ರ ಬಾಬು, ಅಂದರೆ ಈ ಒಂದು ರೈಡ್ ಏನಿದೆ, ಈ ಒಂದು ರೈಡು ಒಂದು ದೊಡ್ಡ ಮೆಗಾ ರೈಡ್ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಐ ಟಿ ಅಧಿಕಾರಿಗಳು ಬರ್ತಾ ಇದ್ರು, ರೈಡ್ ಮಾಡ್ತಾ ಇದ್ರು, ಬೆಳಗ್ಗೆ ಬಂದು ಸಂಜೆ ವೇಳೆಗೆ ಹೋಗುವಂಥದ್ದು ನಾವು ಕೂಡ ಗಮನಿಸ್ತಾ ಇದ್ವಿ. ಆದರೆ ಇಲ್ಲಿಗ ಆಭೂಷಣ್ ಜ್ಯುವೆಲ್ರಿ ಏನಿದೆ, ಈ ಒಂದು ಜ್ಯುವೆಲ್ರಿ ಶಾಪ್ನಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ತಲಾಶನ್ನು ಮಾಡ್ತಿರುವಂಥದ್ದು. ಅಂದರೆ ಕಳೆದ 3 ದಿನಗಳ ಹಿಂದೆ ಸಾಕಷ್ಟು ಕಡೆಗಳಲ್ಲಿ, ಅಂದರೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಐ ಟಿ ಅಧಿಕಾರಿಗಳು ಬಂದಿದ್ರು. ಎಲ್ಲ ಕಡೆಯಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ಜ್ಯುವೆಲ್ರಿ, ಅಂದ್ರೆ ಅವರು ಏನೊಂದು ಲೀಸ್ಟ್ ಅನ್ನ ಮಾಡಿರ್ತಾರೆ, ಆ ಒಂದು ಜ್ಯುವೆಲ್ರಿಗಳಲ್ಲಿ ಈಗಾಗಲೇ ತಲಾಶನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಇವತ್ತು ಕೂಡ ಅಂದ್ರೆ ಕಳೆದ 3 ದಿನಗಳಿಂದನೂ ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ಈ ಒಂದು ಆಭೂಷಣ್ ಜ್ಯುವೆಲ್ರಿ ಏನಿದೆ ಇಲ್ಲಿಗೆ ಬಂದು ಈಗಾಗಲೇ ಆ ಠಿಕಾಣಿಯನ್ನ ಹೂಡಿರುವಂಥದ್ದು. ಅಂದ್ರೆ ಶಿಫ್ಟ್ ಲೆಕ್ಕದಲ್ಲೂ ಕೂಡ ಬೆಳಗ್ಗೆ ಅಂದಲೇ, ಸಂಜೆ ಅಂದಲೇ, ರಾತ್ರಿ ಅಂದಲೇ ಪ್ರತಿದಿನ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ರೈಡ್ ಅನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಪ್ರಮುಖವಾದಂತಹ ವಿಚಾರಗಳಂತಂದ್ರೆ ಇವರು ಚಿನ್ನವನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಅಕ್ರಮವನ್ನ ಮಾಡಿದಾರ, ಜೊತೆಗೆ ಐ ಟಿ ರಿಟರ್ನ್ಸ್ ಕಟ್ಟುವಲ್ಲಿ ಏನಾದ್ರು ಅಕ್ರಮ ಮಾಡಿದಾರ, GST ವಿಚಾರದಲ್ಲಿ ಏನಾದ್ರು ಅಕ್ರಮ ನಡೆದಿದೆಯಾ, ಅಥವಾ ಇವರು ಬಂಗಾರವನ್ನ ಅಂದ್ರೆ ಚಿನ್ನವನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ವಿದೇಶದಿಂದ ಏನಾದ್ರು ಚಿನ್ನವನ್ನ ತರಿಸು, ಆ ನಂತರ ಅವ್ರು ಇಲ್ಲಿ ಏನಾದ್ರು ಉಪಯೋಗ ಮಾಡಿದಾರ, ಅದರಲ್ಲಿ ಏನಾದ್ರು ಸರ್ಕಾರಕ್ಕೆ ವಂಚನೆ ಮಾಡಿದಾರ, ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಈಗಾಗಲೇ ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೂ ಕೂಡ ಇನ್ನು ಪೋಲ್ಕೀಸ್ ಅನ್ನೋ ಒಂದು ಆಭರಣ ಜ್ಯುವೆಲ್ರಿ ಏನಿದೆ, ಇಲ್ಲೂ ಕೂಡ ಈ ಒಂದು ಮಳಿಗೆಯಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಬೆಳಗಿಂದನೂ ಕೂಡ ತಲಾಶನ್ನ ಮಾಡಿರುವಂಥದ್ದು. ಇಲ್ಲೂ ಕೂಡ ಅಂದರೆ ಎದುರು ಭದ್ರ ಇರುವಂತಹ ಈ ಒಂದು ಏನು ಶೋರೂಮ್ಗಳೇನಿದೆ, ಇಲ್ಲಿ ಜಯನಗರದಲ್ಲಿರುವಂಥ ಶೋರೂಮ್ ಇದು. ಕಳೆದ 3 ದಿನಗಳಿಂದನೂ ಕೂಡ ಐ ಟಿ ಅಧಿಕಾರಿಗಳು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಅಂದರೆ ಸರಿಸುಮಾರು ಒಂದು 40ಕ್ಕೂ ಹೆಚ್ಚು ಅಧಿಕಾರಿಗಳು ಇಲ್ಲಿ ಬಂದು ಈಗಾಗಲೇ ರೈಡನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ 8ಕ್ಕೂ ಹೆಚ್ಚು ಇನೋವಾ ಗಾಡಿ ಏನಿದೆ ಎಲ್ಲವೂ ಕೂಡ ಬಂದು ಇಲ್ಲಿ ರೈಡ್ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾದಂಥ ಕಾರಣ ನಾನು ಹೇಳಿದಾಗೆ ಎಲ್ಲೋ ಒಂದು ಕಡೆ ಐ ಟಿ ರಿಟರ್ನ್ಸ್ ಮಾಡುವಂಥ ವಿಚಾರದಲ್ಲಿ ಈ ರೀತಿಯಾದಂಥ ಒಂದು ರೀತಿ ವಂಚನೆ ಆಗಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಯಾಕಂದರೆ ದೊಡ್ಡ ದೊಡ್ಡ ಮಳಿಗೆಯ ಮೇಲೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 1 ದಿನಕ್ಕಷ್ಟೇ ಸೀಮಿತವಾಗ್ತಾ ಇತ್ತು ಐ ಟಿ ಅಧಿಕಾರಿಗಳ ರೈಡ್. ಆದರೆ ಈ ಒಂದು ಅಂದರೆ ಈ ಒಂದು ಆಭೂಷಣ್ ಜ್ಯುವೆಲ್ರಿ ವಿಚಾರದಲ್ಲಿ ಮಾತ್ರ ಕಳೆದ 3 ದಿನಗಳಿಂದನೂ ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಆಗಿರುವಂಥದ್ದು. ಅಂದರೆ ಇಷ್ಟೇ ಅಲ್ಲ, ಆಭೂಷಣ್ ಮಳಿಗೆ ಏನು ತೋರಿಸ್ತಾ ಇದ್ದೀವಿ ಇದಷ್ಟೇ ಅಲ್ಲದೆ ಇಲ್ಲೇ ಪಕ್ಕದಲ್ಲೇ ಬಂದರೆ ಪಕ್ಕದ ರಸ್ತೆಯಲ್ಲೇ ಇರುವಂತಹ ಇವರ ಓನರ್ ಮನೆ ಮೇಲೂ ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇರುವಂಥದ್ದು. ಅಲ್ಲೂ ಕೂಡ ಕೆಲವೊಂದು ಫೈಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಈಗಾಗಲೇ ಚೆಕ್ ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, 2 ಮಳಿಗೆಗಳಿರುವಂಥದ್ದು. ಒಂದು ಅಂದರೆ ಬಂಗಾರಕ್ಕೆ ಸೀಮಿತವಾದರೆ, ಇನ್ನೊಂದು ಅಂದರೆ ಸಿಲ್ವರ್ಗೆ ಸೀಮಿತವಾಗಿರುವಂತಹ ಒಂದು ಜ್ಯುವೆಲ್ರಿ ಶಾಪ್ ಇದು. ಸೊ ಹೀಗಾಗಿ ಇಲ್ಲೆಲ್ಲ 2 ಕಡೆನೂ ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ಈಗಾಗಲೇ ಸಂಪೂರ್ಣವಾದಂಥ ಚೆಕ್ ಮಾಡ್ತಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇವರು ನೋಡುವಂಥದ್ದಂದರೆ ಇವರ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ನೋಡ್ತಾರೆ, ಮತ್ತು ಇವರ ಖರೀದಿ ಹೇಗಿರುತ್ತೆ, ಮತ್ತು ಇವರ ವ್ಯಾಪಾರ ಹೇಗಿರುತ್ತೆ, ಇವರ ವ್ಯಾಪಾರ ವಹಿವಾಟು ಯಾವ ರೀತಿಯಲ್ಲಿರುತ್ತೆ, ಇವೆಲ್ಲವನ್ನು ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ನೋಡ್ತಾ ಇರುವಂಥದ್ದು. ಕಳೆದ 6 ತಿಂಗಳು ವರ್ಷಗಳಿಂದ ಯಾವ ರೀತಿಯಾದಂಥ ಇವರು ಒಂದು ರೀತಿ ಟ್ರಾನ್ಸಾಕ್ಷನನ್ನು ಮೇಂಟೈನ್ ಮಾಡಿದ್ದಾರೆ, ಐ ಟಿ ರಿಟರ್ನ್ಸನ್ನು ಕರೆಕ್ಟಾಗಿ ಕಟ್ಟಿದ್ದಾರೆ, ಈ ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ಐ ಟಿ ಅಧಿಕಾರಿಗಳು ಶೋಧವನ್ನು ಮಾಡ್ತಿರುವಂಥದ್ದು. ಮತ್ತು ಇಲ್ಲಿ ಸಿಗುವಂಥ ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದು ಟೆಕ್ನಿಕಲ್
ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೆ ಪತ್ರದ ಇದರಲ್ಲಿರುವಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ IT ಅಧಿಕಾರಿಗಳು ಕೂಡ ಚೆಕ್ ಮಾಡ್ತಿದ್ದಾರೆ. ಅವರಿಗೆ ಬೇಕಾದಂತಹ ಒಂದು ಪತ್ರಗಳಾಗಿರ್ಬೋದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ತಗೊಂಡೋಗುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ನಾನು ಹೇಳ್ದಂಗೆ 3 ದಿನಗಳಿಂದ ರೈಡ್ ಕಂಟಿನ್ಯೂ ಆಗಿರುವಂಥದ್ದು. ಇವತ್ತು ಕೂಡ ಬಹುತೇಕ ನೈಟು ನಾಳೆನೂ ಕೂಡ ಬೆಳಗಿಂದನೂ ಕೂಡ ರೈಡ್ ಕಂಟಿನ್ಯೂ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಅಜಯ್, ಈಗ ನೋಡಿ ಕೆಲ ದಿನಗಳಿಂದ IT ಇಲಾಖೆ ಜ್ಯುವೆಲ್ಲರಿ ಮಾಲೀಕರ ಮೇಲೇ ದಾಳಿಯನ್ನು ಮಾಡ್ತಾ ಇರುವಂಥದ್ದು. IT ಅಧಿಕಾರಿಗಳು ಪ್ರಮುಖವಾಗಿ ದಾಳಿ ನಡೆಸೋದು ಆದಾಯ ತೆರಿಗೆ ಕಟ್ಟದೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ. ಸೊ ಎಷ್ಟು ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿತ್ತು. ಈಗ ಎಷ್ಟು ಜನರ ತಂಡ ಶೋಧದಲ್ಲಿ ತೊಡಗಿದ್ದಾರೆ, ಇದೆಲ್ಲದರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ? ಇನ್ಸೈಡ್ ಮಾಹಿತಿ ಏನಾದರೂ ಕೊಡ್ಬೋದಾ ಅಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ನೀವು ಹೇಳ್ದಾಗೆ ಅಂದರೆ IT ಇಲ್ಲಿ ಅಕ್ರಮ ಆಗಿರೋದಂತೂ ಬಹುತೇಕ ಪಕ್ಕ ಆಗಿರುತ್ತೆ. ಯಾಕಂತಂದರೆ IT ಅಧಿಕಾರಿಗಳು ಏಕಾಏಕಿ ಬಂದು ಇಲ್ಲಿ ದಾಳಿಯನ್ನು ಮಾಡೋದಿಲ್ಲ. ಕಳೆದ 1 ತಿಂಗಳಾಗಿರ್ಬೋದು 2 ತಿಂಗಳಾಗಿರ್ಬೋದು ಅದನ್ನು ಕಂಪ್ಲೀಟಾಗಿ ಸರ್ಚ್ ಮಾಡ್ತಾರೆ. ಡೆಲ್ಲಿಯ ಟೀಮ್ ಏನಿದೆ ಅಲ್ಲಿನ ಒಂದು ಡೆಲ್ಲಿ ಟೀಮ್ ಏನಿರುತ್ತೆ ಪ್ರತಿದಿನ ಇದ್ರ ಬಗ್ಗೆನೇ ಸರ್ಚ್ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ. ಯಾರು ಅಕ್ರಮ ಮಾಡ್ತಾ ಇರ್ತಾರೋ ಮತ್ತು ಯಾರು IT ರಿಟರ್ನ್ಸಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಳ್ಳಾಟ ಮಾಡ್ತಿರ್ತಾರೋ ಇಂಥವ್ರ ಮೇಲೆ ಒಂದು ಟೀಮ್ ಒಂದು ರೀತಿ ಕಣ್ಣಿಟ್ಟಿರುತ್ತೆ. ಸೊ ಹೀಗಾಗಿ ಅವರು ಸಾಕಷ್ಟು ದೊಡ್ಡ ತಂಡದಲ್ಲೂ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಅಂತ ಒಂದು 2 ತಿಂಗಳಿಂದ 1 ತಿಂಗಳಿಂದ ಆಗಿರ್ಬೋದು ಅವರು ಇಲ್ಲಿ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲ ಇಂತಹ ಕಡೆಗಳಿಂದ ಇಂತಹ ಒಂದು ಜ್ಯುವೆಲ್ರಿ ಅಂದರೆ ಅವರ ಹತ್ರ ಪ್ರಮುಖವಾಗಿ ಬರುವಂಥದ್ದು GST ನಂಬರು, ಇಂತಹ GST ನಂಬರ್ನ ಅಂಗಡಿ ಇಲ್ಲಿ ಒಂದು ರೀತಿಯಾಗಿ ಕಳ್ಳಾಟ ಆಡ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಅವರು ಇಲ್ಲಿ ಒಂದು ಟಾರ್ಗೆಟ್ ಅನ್ನು ಮಾಡ್ತಾರೆ. ಆ ನಂತರ ಬಂದಿಲ್ಲಿ ಅಂದರೆ IT ರಿಟರ್ನ್ಸ್ನಲ್ಲಿ ಕಳ್ಳಾಟ ಆಗಿರೋದು ಬಹುತೇಕ ಅವರಿಗೆ ಪಕ್ಕ ಆಗಿರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಬಂದು ಪ್ರಮುಖವಾಗಿ ಇಲ್ಲಿ ರೈಡ್ ಮಾಡುವಂಥದ್ದು. ಇನ್ನೊಂದು ಜೊತೆಗೆ ವಿದೇಶದಿಂದ ಏನಾದ್ರು ಚಿನ್ನ ತಂದು ಎಕ್ಸ್ಪೋರ್ಟ್ ಅನ್ನ ಮಾಡಿಕೊಂಡು ಆ ಒಂದು ಚಿನ್ನದಲ್ಲಿ ಇಲ್ಲಿ ಒಂದು ರೀತಿ ಅವರು ಇಲ್ಲಿ ಒಂದು ರೀತಿ ಪ್ರೊಡ್ಯೂಸ್ ಮಾಡಿ ಅಂದರೆ ಚಿನ್ನವನ್ನು ಇದು ಮಾಡಿ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ತಮ್ಮ ಮಳಿಗೆಗಳಲ್ಲಿ ಅನ್ನೋ ಒಂದು ವಿಚಾರವೂ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾಕಂತಂದ್ರೆ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಬೆಂಗಳೂರಿನಲ್ಲಿ IT ರೇಡ್ ಆಗಿತ್ತು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 3 ತಿಂಗಳಿಂದನೂ ಕೂಡ IT ಅಧಿಕಾರಿಗಳು ಬೆಂಗಳೂರಿನಲ್ಲೇ ಬಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರು ಇಲ್ಲಿ ಟಾರ್ಗೆಟ್ ಮಾಡಿರುವುದು ಅಂತಂದ್ರೆ ಅದು ಜ್ಯುವೆಲ್ರಿ ಶಾಪ್ಗಳನ್ನ. ಸೊ ಹೀಗಾಗಿ ಜ್ಯುವೆಲ್ರಿ ಶಾಪ್ಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಟ್ರಾನ್ಸಾಕ್ಷನ್ ಇರುತ್ತೆ. ಮತ್ತೆ ಕಳೆದ 2-3 ತಿಂಗಳಲ್ಲೂ ಕೂಡ ಸಾಕಷ್ಟು ಹಬ್ಬ ಹರಿದಿನಗಳು ಕೂಡ ನಾವು ನೋಡಿರುವಂಥದ್ದು. ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ವ್ಯಾಪಾರ ವಹಿವಾಟು ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾದ್ರು IT ಅಧಿಕಾರಿಗಳಿಗೆ ಅಂದರೆ ಇಲ್ಲಿ ಪಂಗ್ನಾಮ ಹಾಕುವಂಥ ಕೆಲಸವನ್ನು ಇವರೇನಾದ್ರು ಮಾಡಿದ್ರ ಅನ್ನೋದು ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಸೊ ಹೀಗಾಗಿ ಕಳೆದ 3 ತಿಂಗಳಿಂದನೂ ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ IT ಅಧಿಕಾರಿಗಳು. ಇಲ್ಲೂ ಕೂಡ ಅಂದರೆ ಈ ಒಂದು ವಿಚಾರವನ್ನು ತಗೊಂಡ್ರೆ ಆಭೂಷಣ್ ವಿಚಾರವಾಗಿ ಅಂದರೆ ದೊಡ್ಡ ಜ್ಯುವೆಲ್ರಿಗಳಲ್ಲೇ IT ಅಧಿಕಾರಿಗಳು ಬೆಳಗ್ಗೆ ಬರ್ತಾರೆ, ಸಂಜೆ ವೇಳೆಗೆಲ್ಲ IT ರೈಡನ್ನು ಮುಗಿಸೋಗಿರುವಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಈ ಒಂದು ವಿಚಾರದಲ್ಲಿ ಮಾತ್ರ ನಿಜಕ್ಕೂ ಕೂಡ 3 ದಿನಗಳಿಂದನೂ ಕೂಡ ಇಲ್ಲಿ ಒಂದು ರೀತಿ IT ಅಧಿಕಾರಿಗಳು ಈಗಾಗಲೇ ರೈಡ್ ಮಾಡ್ತಿದ್ದಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಕ್ಯಾಶ್ ಸಿಕ್ಕಿರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ IT ಅಧಿಕಾರಿಗಳಲ್ಲಿ ಬಿಟ್ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ. ಇದರ ಜೊತೆಗೆ ಚಿನ್ನದ ವಿಚಾರ ನಾನು ಹೇಳ್ದಂಗೆ ಎಲ್ಲಿಂದ ತರ್ತಾ ಇದ್ರು ಚಿನ್ನವನ್ನು, ಯಾವ ರೀತಿಯಾಗಿ ಇವರು ಮಾಡ್ತಾ ಇದ್ರು, ವೇಸ್ಟೇಜಸ್ ಚಾರ್ಜ್ ಆಗಿರ್ಬೋದು, ಮತ್ತು ಅದರಲ್ಲೂ ಸಾಕಷ್ಟು ರೀತಿಯಾದಂಥ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಬರುವಂಥ ಕೆಲವೊಂದು ಇರುತ್ತೆ. ಸೊ ಆ ಒಂದು ಇದರಲ್ಲಿ ಇವ್ರು ಏನಾದರೂ ಅಕ್ರಮವನ್ನು ಮಾಡಿದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ IT ಅಧಿಕಾರಿಗಳು ಶೋಧವನ್ನು ಮಾಡ್ತಿದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೂಡ ತಗೊಂಡಿದ್ದಾರೆ. ಮತ್ತು ಇಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವರ್ಕರ್ಸ್ ಏನಿದ್ರೆ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇರ್ತಾರೆ. ಆದರೆ ಅವರನ್ನು ಅಷ್ಟಾಗಿ ವಿಚಾರಣೆ ಮಾಡೋದೆಲ್ಲ, ಬೇಸಿಕ್ ವಿಚಾರಣೆಗಳನ್ನ ಅವರಲ್ಲೇ ಮಾಡ್ತಾರೆ. ಅದೇ ಓನರಿಗ ಈಗ 3 ದಿನದೂ ಕೂಡ ಡ್ರಿಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇದರ ಜೊತೆಗೆ ಅವರ ಮನೆಗೂ ಕೂಡ ಈಗಾಗಲೇ ಎಲ್ಲ ಸರ್ಚ್ ಮಾಡಿ ಅಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು.